ಸಮಸ್ಯೆ ಆಗುತ್ತೆ ಅಂತ ಅನಿಸ್ತಿತ್ತು, ಆದರೆ ನೋವು ಇರಲಿಲ್ಲ ಅಷ್ಟೊಂದು ನನಗೆ. 15 days ಬ್ಯಾಕ್ ಚೇರಲ್ಲಿ ಕೂತ್ಕೊಂಡ್ರೆ ಕೆಳಗಡೆ ಕೂತ್ಕೊಂಡ್ರೆ ಸ್ವಲ್ಪ ನೋವು ಕಾಣೋದು ಅಷ್ಟೇ. ನಾನು ಇದು ಅನ್ನೇ ಅಂದ್ಕೊಂಡಿರಲಿಲ್ಲ. ಇಲ್ಲಿ ಕೊಟಕಲ್ ಅವ್ರ ಹತ್ರ ತೋರಿಸ್ದೆ ಈ ಥರ ಏನಾದರೂ ಇದೆ ಪ್ರಾಬ್ಲಮ್ ಅಂತ. ಅವರು ಒಂದೇ ಸಲ ನೀವು ಸ್ಕ್ಯಾನ್ ಮಾಡಿದ್ರೆ ನಾನು ಯಾವುದು ಹೇಳೋದೇ ಇಲ್ಲ ಅಂತ. ಆಮೇಲೆ ಅಲ್ಲೇ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿಸ್ದೆ. ಅವ್ರು ಸ್ಕ್ಯಾನ್ ಮಾಡಿಬಿಟ್ಟು ಇಲ್ಲ ಔಷಧಿ ನಾನೆಲ್ಲ ಇದೆಲ್ಲ ಕೊಡೋಕ್ಕಾಗೋದಿಲ್ಲ, ನಮ್ಮ ಫಾದರ್ ಇದ್ದರೂ ನಾನು ರೆಕಮೆಂಡ್ ಮಾಡಲ್ಲ, ಆಪ್ರೇಷನ್ ಮಾಡ್ಕೊಳ್ಳಿ ನೀವು. ಒಳ್ಳೆ ಎಕ್ಸ್ಪೀರಿಯನ್ಸ್ ಡಾಕ್ಟ್ರುಗಳು ಯಾರಾದರೂ ಇದ್ದರೆ ಬೇರೆ ಅದೇ ಮಾಡ್ತಾರಲ್ಲ, ಒಂದು 15-20 ಸಾವಿರ ಆಪ್ರೇಷನ್ಗಳು ಮಾಡಿದರೆ ಅವರಿದ್ರೆ ಇದು ಮಾಡ್ಕೊಳ್ಳಿ. ಯಂಗ್ಸ್ಟರ್ ಹತ್ರ ಟ್ರೈನಿಂಗ್ ಪೀರಿಯಡಲ್ಲಿ ಮಾಡಕ್ಕೆ ಹೋಗ್ಬೇಡಿ ಅಂತ ಅಂದ್ಕೊಂಡು ಇದು ಮಾಡಿ ವೆಬ್ಸೈಟಲ್ಲಿ ಒಂದು ಹುಡುಗ ನೋಡಿದೆ. ಅದ್ರಲ್ಲಿ ನೋಡಿದಾಗ ನಿಮ್ಮ ಹಾಸ್ಪಿಟಲು ಎಲ್ಲವೇ ಸ್ಪೆಷಲಿಸ್ಟ್ ಡಾಕ್ಟ್ರುಗಳೆಲ್ಲ ನೋಡಿದೆ. ಆದರೆ ಅದಕ್ಕೆ ಅಂತಲೇ ಇದೆ ಅಂತ ಈ ಹಾಸ್ಪಿಟಲ್ ಗೊತ್ತಾದ್ಮೇಲೆ ನಾನು ಮಾರನೇ ದಿವಸನೇ ಬಂದೆ. ಇಲ್ಲಿ ಎಕ್ಸ್ಕ್ಲೂಸಿವ್ ಇದಕ್ಕೆ ಅಂತಲೇ ಇದೆ. ಯಾವುದು ಎಣ್ಣೆ ಆಗಿತ್ತು. ನೆಕ್ಸ್ಟ್ ಏನಂತ ಅಂದರೆ ಸ್ವಲ್ಪ ರಿಸಲ್ಟ್ಗಳೆಲ್ಲ ನೋಡಿದ್ವಲ್ಲ, ಅದರಲ್ಲಿ 5 star ರೇಟಿಂಗ್ ಇತ್ತು. ಸರಿ, ನಮ್ಮ ನೆಕ್ಸ್ಟ್ ಡಾಕ್ಟ್ರ್ ಕನ್ಸಲ್ಟ್ ಮಾಡಿದೆ. ಅವ್ರದ್ದು ಸ್ವಲ್ಪ ನನಗೆ ಮನಸ್ಸು ಹಿಡಿತು. ಅವರು ಸ್ಟೈಲ್ ಮಾತಾಡೋ ಸ್ಟೈಲ್, ಬಾಡಿ ಲ್ಯಾಂಗ್ವೇಜ್ ನೋಡಿದ್ಮೇಲೆ ಪರವಾಗಿಲ್ಲ ಮಾಡ್ಕೋಬೋದು ಇಲ್ಲಿ ಅಂತ ಒಂದು ಇದು ಬಂತು ಅಷ್ಟೇ.